ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ರಾಜ್ಯ ಕೇಂದ್ರ ಸರ್ಕಾರದ ಮಧ್ಯೆ ಬರ ಪರಿಹಾರದ ವಿಚಾರವಾಗಿ ಯಾವ ರೀತಿಯ ಸಂಗ್ರಾಮ ನಡೆದಿತ್ತು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ನಾವು ಕೇಳಿದ್ದಷ್ಟು ಕೊಟ್ಟಿಲ್ಲ, ಕಡಿಮೆ ಪ್ರಮಾಣದ ಮೊತ್ತವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಪಡೆ ಪ್ರೊಟೆಸ್ಟ್ ಮಾಡಿರೋದು. ಕಡಿಮೆ ಪ್ರಮಾಣದ ಪರಿಹಾರಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರೊಟೆಸ್ಟ್ಗೆ ಸರ್ಕಾರ ಮುಂದಾಗಿರೋದು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಮೋದಿ ಗೋ ಬ್ಯಾಕ್ ಅಂತ ಘೋಷಣೆ ಕೂಗ್ತಾ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನು ನಡೆಸಿದೆ. ಸುರ್ಜೇವಾಲಾ, ಡಿಕೆ ಶಿವಕುಮಾರ್, ಪರಮೇಶ್ವರ್ ಈ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ವಿರುದ್ಧ ಎಲ್ಲ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬರ ಪರಿಹಾರವನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡಿದೆ. ಒಂದ್ ಕಡೆ ಕನ್ನಡಿಗರ ಹಿತ ಕಾಪಾಡಿದ ಮೋದಿ ಅವರಿಗೆ ಧನ್ಯವಾದ ಅಂತ ಬಿಜೆಪಿಯವರು ಪೋಸ್ಟ್ ಮಾಡ್ತಾ ಇದ್ದಾರೆ ಈ ಅಮೌಂಟ್ ಅನ್ನ ರಿಲೀಸ್ ಮಾಡಿದ್ದಕ್ಕೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾವು ಕೇಳಿದ್ದೆಷ್ಟು, ಇವರು ಕೊಟ್ಟಿದ್ದೆಷ್ಟು, ಇದು ಈ ಸಂದರ್ಭದಲ್ಲಿ ಉಚಿತವೇ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಮೋದಿ ಗೋ ಬ್ಯಾಕ್ ಅಂತ ಘೋಷಣೆಯನ್ನ ಕೂಗ್ತಾ. ರೈತರಿಗೆ ಮೋಸ ಮಾಡಿರುವ ಬಿಜೆಪಿಗೆ, ಕರ್ನಾಟಕಕ್ಕೆ ವಂಚನೆ ಮಾಡಿರುವ ಬಿಜೆಪಿಗೆ ಕೊಡಿ ಕೊಡಿ ಕೊಡಿ. ನಾವು ಕರ್ನಾಟಕ ಕೇಳಿದಷ್ಟೇ ಬರ ಪರಿಹಾರ ಕೊಡದ ಬಿಜೆಪಿಗೆ, ಕರ್ನಾಟಕದ ಜನರಿಗೆ ಮೋಸ ಮಾಡಿದ ಬಿಜೆಪಿಗೆ, ರೈತರಿಗೆ ಪರಿಹಾರ ಬಿಜೆಪಿಗೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ, ಕರ್ನಾಟಕದ ಹಕ್ಕನ್ನು ವಂಚನೆ ಮಾಡುತ್ತಿರುವ ಬಿಜೆಪಿಗೆ, ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ. 200 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಬಹುಶಃ 100 ವರ್ಷಗಳಲ್ಲಿ ಇಷ್ಟೊಂದು ಭೀಕರವಾದಂಥ ಬರಗಾಲ ಬಂದಿರಲಿಲ್ಲ. ಅದಕ್ಕೆ ನಾವು ಸೆಪ್ಟೆಂಬರ್ ತಿಂಗಳು 23ನೇ ತಾರೀಕು 2023 ಅವತ್ತೇ ಮೆಮೊರಾಂಡಮ್ ಕೊಟ್ಟವು. ಕಾನೂನು ಏನು ಹೇಳ್ತದೆ ಅಂದರೆ, ಮೆಮೊರಾಂಡಮ್ ಕೊಟ್ಟಂಥ ಒಂದು ವಾರದಲ್ಲಿ ಕೇಂದ್ರದ ತಂಡ ಬರಬೇಕು, ವೀಕ್ಷಣೆ ಮಾಡಬೇಕು, ವರದಿ ಕೊಡಬೇಕು ಅಂತ ಹೇಳ್ತದೆ. ವರದಿ ಕೊಟ್ಟ ಕೇಂದ್ರದ ತಂಡ ವರದಿ ಕೊಟ್ಟಂಥ ಒಂದು ತಿಂಗಳಲ್ಲಿ ಪರಿಹಾರ ಕೊಡಬೇಕು ಅಂತ ಹೇಳ್ತದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005. ಅದರ ಪ್ರಕಾರ ಪರಿಹಾರ ಕೊಡಲಿಲ್ಲ. ನಾವು ಸೆಪ್ಟೆಂಬರ್ನಲ್ಲಿ ಕೇಳೋದು, ಅದಾದಮೇಲೆ 3 ಜನ ಮಂತ್ರಿಗಳನ್ನು ಕಳಿಸ್ತೋ, ಅದಕ್ಕೂ ಕೇಳಲಿಲ್ಲ. ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ದೆ, ಅವ್ರಿಗೆ ಹೇಳಿದೆ. ಆಮೇಲೆ ಬೆಂಗಳೂರು ಬಂದಿದ್ದಾಗ ಅವ್ರನ್ನ ಭೇಟಿ ಮಾಡಿ ಹೇಳಿದೆ, ಅವರು ಕೂಡ ಕೊಡಿಸ್ತೀವಿ ಅಂತ ಹೇಳಿ ಕೊಡಿಸ್ಲಿಲ್ಲ. ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ. ಡಿಸೆಂಬರ್ 20ನೇ ತಾರೀಕು 23 ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ. ಅಮಿತ್ ಶಾ ಅವರು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಮೀಟಿಂಗ್ ಮಾಡಲೇ ಇಲ್ಲ, ₹1 ಕೊಡಲಿಲ್ಲ. 7 ತಿಂಗಳಾದರೂ ಕೂಡ ₹1 ಕೊಡಲಿಲ್ಲ. ಅದಕ್ಕೆ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿ ಬಂತು. ಯಾಕಂತಂದರೆ ಫೆಡರಲ್ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಒಕ್ಕೂಟದ ವ್ಯವಸ್ಥೆಯಲ್ಲಿ NDRFನಿಂದ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಕೊಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ. ನಮಗೆ ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಆಗಿದೆ. 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬೆಳೆ ನಷ್ಟ ಆಗಿದೆ. ಅದಕ್ಕೆ NDRF ನಾರ್ಮ್ಸ್ ಪ್ರಕಾರ
18,172 ಕೋಟಿ ನಾವು ಕೇಳಿದ್ದು. 200 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ನಮಗೆ ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಆಗಿದೆ. 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬೆಳೆ ನಷ್ಟ ಆಗಿದೆ. ಅದಕ್ಕೆ NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ನಾವು ಕೇಳಿದ್ದು. 18,000. ಇನ್ನು ಕಾಂಗ್ರೆಸ್ನ ಈ ರೀತಿಯ ಪ್ರೊಟೆಸ್ಟ್ಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜಾಲಿ ಮರ ಇದ್ದಂಗೆ ಬಿಜೆಪಿ ಕಲ್ಪವೃಕ್ಷ. ರಾಜ್ಯದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 7 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ರು ಕೂಡ ಕೇಂದ್ರದಿಂದ ನಮಗೇನು ಸಿಕ್ಕಿಲ್ಲ ಅಂತ ಬಂಡಲ್ ಬಡಾಯಿಯನ್ನ ಬಿಡ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕರಿಗೆ ನಾಚಿಕೆ ಆಗಬೇಕು ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ಕಾಂಗ್ರೆಸ್ ಈಗಾಗಲೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಗೋ ಬ್ಯಾಕ್ ಮೋದಿ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾ ಕಡಿಮೆ ಪರಿಹಾರ ಧನವನ್ನ ಕೊಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಈ ಕಡೆ ವಿಜೇಂದ್ರ ಕೂಡ ಇವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಗಮನಿಸ್ತಾ ಇದ್ವಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಡೆಲ್ಲಿವರೆಗೂ ಈ ಒಂದು ಸಮರ ಹೋಗಿತ್ತು. ಫೈನಲಿ ಕೇಂದ್ರ ಸರ್ಕಾರ ಅಮೌಂಟ್ ಅನ್ನು ರಿಲೀಸ್ ಮಾಡಿದೆ, ಆದ್ರೂ ಕೂಡ ಪ್ರೊಟೆಸ್ಟ್ ಕಾಂಗ್ರೆಸ್ ಮಾಡ್ತಾ ಇದೆ. ಬಿಜೆಪಿ ಕೂಡ ತಿರುಗೇಟ್ ಕೊಟ್ಟಿದೆ. ಏನೆಲ್ಲ ನಡೀತಾ ಇದೆ ಈ ಪರಿಹಾರ ಫೈಟ್ ವಿಚಾರವಾಗಿ? ಶ್ರೀಪಾದ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಳಿ ಕೇಳಿರುವಂಥದ್ದು 18,172 ಕೋಟಿಯಷ್ಟು ಬರ ಪರಿಹಾರ ಹಣ. ಆದರೆ ಕೇವಲ 19% ಮಾತ್ರ ಕೇಂದ್ರ ಸರ್ಕಾರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದೆ. ಇದು ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿತು. ಈ ಒಂದು ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಿದಂತಹ ಕಾಂಗ್ರೆಸ್ ಪಡೆ, ಅಂದರೆ ಮುಖ್ಯವಾಗಿ CM ಸಿದ್ದರಾಮಯ್ಯ, ಸುರ್ಜೇವಾಲಾ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಿದಂತಹ ಕಾಂಗ್ರೆಸ್ ಅವರು ಈಗ ದೇವರಾಜ ಅರಸು ಪ್ರತಿಮೆ ಬಳಿ ಸಾಂಕೇತಿಕವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. NDRFನಿಂದ ಏನೆಲ್ಲ ಪರಿಹಾರ ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ. ಕೇವಲ 19% ಅಷ್ಟು ಮಾತ್ರ ಪರಿಹಾರ ಹಣವನ್ನು ಕೊಟ್ಟಿದ್ದಾರೆ. ನೋಡೋದಿದ್ರೆ ರಾಜ್ಯಕ್ಕೆ ಚೊಂಬು ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದು ಚೊಂಬು ಸರ್ಕಾರ ಅಂತಲೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಪ್ರಮುಖವಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ. ರಾಜ್ಯದ ಪಾಲಿಗೆ 18,000ದಷ್ಟು ಏನು ಬಾಕಿ ಹಣ ಇದೆ ಪರಿಹಾರ, ಅದು ತಗೊಳ್ಳೋವರೆಗೂ ಬಿಡೋದಿಲ್ಲ. 19% ಪರಿಹಾರ ಹಣವನ್ನು ಕೊಟ್ಟು ಕೈ ತೊಳ್ಕೊಳ್ಳುವಂತಹ ಏನು ಬಿಜೆಪಿ ಕೇಂದ್ರ ಸರ್ಕಾರವನ್ನು ನಾವು ಬಿಡೋದಿಲ್ಲ. ಮೋದಿ ಗೋ ಬ್ಯಾಕ್ ಅನ್ನೋ ಒಂದು ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಸಾಕಷ್ಟು ಕಾಂಗ್ರೆಸ್ ಸಚಿವರು, ಶಾಸಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಪಾದಯಾತ್ರೆ ಮಾಡೋ ಮೂಲಕ ದೇವರಾಜ ಅರಸ್ ಪ್ರತಿಮೆ ಏನಿದೆ ಅಲ್ಲಿ ತನಕ ನಡಿಗೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಏನು ಮೋದಿಯವರು ಬರಲಿಕ್ಕಿದ್ದಾರೆ, ಬರೋದು ಬೇಡ, ರಾಜ್ಯಕ್ಕೆ ಸೇರಬೇಕಾಗಿರುವಂತಹ ಬರ ಹಣವನ್ನು ನೀವು ಪರಿಹಾರದ ಹಣವನ್ನು ಕೊಡಿ, ನಂತರ ಬನ್ನಿ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾ ಇರುವಂಥದ್ದು. ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಈಗಾಗಲೇ ದೇವರಾಜ ಅರಸ್ ಪ್ರತಿಮೆ ಏನಿದೆ ಅಲ್ಲಿ ತನಕ ಬರ್ತಾ ಇರುವಂಥದ್ದು. ಚೊಂಬಿನ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಅಂದರೆ ಕರ್ನಾಟಕಕ್ಕೆ ಸಿಕ್ಕಿರುವಂಥದ್ದು ಚೊಂಬು ಅಂತ ಹೇಳಿ ಎಲ್ಲರೂ ಕೂಡ ಈ ಸಾಂಕೇತಿಕವಾಗಿ ಚೊಂಬನ್ನು ಕೂಡ ಪ್ರದರ್ಶನವನ್ನು ಮಾಡಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ. ಆದಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡೋಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಫೆಡ್ರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಡಲಿಲ್ಲ. ನಾವೇನು ಭಿಕ್ಷಾ ಕೇಳ್ತಾ ಇದ್ದೀವಾ? ಇಲ್ಲ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವಾ? ಇಲ್ಲ ನನಗೆ ಕೊಡಿ, ಸಿದ್ದರಾಮಯ್ಯನ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದ್ದೀವಾ? ನಾವು ಕೇಳ್ತಾ ಇರೋದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿನ ಬವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರು ಬವಣೆ ಸೌಕಿದ್ದೀವಿ, ಹುಲ್ಲು ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದ್ದೀವಿ. ಈಗ ಲೆಕ್ಕ ಹಾಕೊಂಡ್ರೆ